ಬದಿಗೆ ಸರಿಸುವಂಥ ಕೆಲಸವನ್ನು ಡಿ ಕೆ ಶಿ ಅವರು ಮಾಡ್ತಾ ಇದ್ದಾರಾ ಅನ್ನೋಂಥ ಪ್ರಶ್ನೆಗಳು ಹೇಳ್ತಾ ಇದ್ದವು. ಎಲ್ಲರಿಗೂ ಚರ್ಚೆ ಜೋರು ನಡೀತಾ ಇದ್ದವು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಕುಟುಂಬದ ಆಗಲಾರದ ಜಿಲ್ಲಾ ವಿಭಜನೆ ತನ್ನಿಂದ ಆಯಿತು ಅನ್ನೋ ಕ್ರೆಡಿಟನ್ನು ತೊಗೊಳ್ಳಿಕ್ಕೆ ಡಿ ಕೆ ಶಿ ಅವರು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನುವಂಥದ್ದು. ಅದೇನೂ ಆಗಲ್ಲಪ್ಪ, ನಮ್ಮ ಜಿಲ್ಲೆ ಆಗಲಿ ಅನ್ನುವಂಥದ್ದು ಈಗ ಮತ್ತೆ ಚಿಗುರು ಹೊಡಿಲಿಕ್ಕೆ ಅಂತದ್ದು ಜನಸಾಮಾನ್ಯರಲ್ಲಿ ಗೋಕಾಕ್ ಮತ್ತು ಚಿಕ್ಕೋಡಿಯಲ್ಲಿ. ಮತ್ತು ಚಿಕ್ಕೋಡಿ ಒಂದನ್ನು ಜಿಲ್ಲೆಯಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಜೊತೆ ಗೋಕಾಕ್ ಮಾಡಲೇಬೇಕಾಗ್ತದೆ. ಇನ್ನು ಇದರ ಲಾಭ ಯಾರಿಗೆ ಆಗ್ತದೆ ಜಿಲ್ಲಾ ಅಂತ ಘೋಷಣೆ ಮಾಡಿಕೊಂಡ್ರೆ ವಿಶೇಷವಾಗಿ ಇಲ್ಲಿಯ ನಾಯಕರು ಡಿ ಕೆ ಶಿ ಅವ್ರ ಕಡೆಗೆ ಒಲವು ತೋರಿಸುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ, ಜನಸಾಮಾನ್ಯರು ಸಹಿತ. ಆದ್ರೆ ನಂತರದ ಯಾರಿಗೆ ಲಾಭ ಆಗ್ತದೆ ಯಾರಿಗೆ ಹಾನಿ ಆಗ್ತದೆ ಬೇರೆ ವಿಷಯ. ಯಾಕಂದರೆ ಆಂಧ್ರ ಪ್ರದೇಶವನ್ನು ನಮ್ಮ ಸೋನಿಯಾ ಗಾಂಧಿ ಅವರು ಹೊಡೆದಾಗ ಲಾಭ ಯಾರಿಗಾಯ್ತು? ಅಲ್ಲಿಯ ಚಂದ್ರಶೇಖರ್ ರಾವ್ ಅವ್ರಿಗೆ ಮತ್ತು ಚಂದ್ರಬಾಬು ನಾಯ್ಡುವಿಗೆ ಲಾಭ ಆಯಿತು. ಕಾಂಗ್ರೆಸ್ಗೆ ಲಾಭ ಆಗಲಿಲ್ಲ. ಆಂಧ್ರ ಪ್ರದೇಶದಲ್ಲೂ ಸರ್ಕಾರ ರಚನೆ ಮಾಡಲಿಕ್ಕಾಗಲ್ಲ ಸೋನಿಯಾ ಗಾಂಧಿ ಅವ್ರಿಗೆ, ತೆಲಂಗಾಣದಲ್ಲೂ ಮಾಡಲಿಕ್ಕಾಗಲ್ಲ. ಇತ್ತೀಚೆಗೆ ಆಗಿದ್ದು ಇದು ನಾವು ಗಮನದಲ್ಲಿಟ್ಟುಕೊಂಡ ಈಗಿದು ಹೊಡೆದ್ರೆ ಲಾಭ ಯಾರಿಗೆ ಆಗ್ತಿತ್ತು ನಂತರದ ಮಾತು. ಬಟ್ ಈಗ ಮಾತ್ರ ಡಿ ಕೆ ಶಿ ಅವರು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲ ಸತೀಶ್ ಅಥವಾ ಜಾರಕಿಹೊಳಿ ಕುಟುಂಬವನ್ನು ಹಿಡಿತಕ್ಕೆ ತೆಗೆದುಕೊಂಡು ಕುರ್ಚಿ ಸುತ್ತಮುತ್ತಂದ್ರೆ ಸಿ ಎಂ ಕುರ್ಚಿ ಸುತ್ತಮುತ್ತ ಬರದಂಗೆ ದೂರ ಇಡುವಂಥ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ನೋಡ್ರಿ ಏನೇನಾಗ್ತದ. ಇದು ಈಗ ನಮ್ಗೆ ಕಂಡು ಬರುತ್ತಿರುವಂತಹ ನಗ್ನ ಸತ್ಯಗಳು. ಇವು ಸುಳ್ಳು ಇರ್ಬೋದು, ಕರಡು ಇರ್ಬೋದು, ಜನಕ್ಕೆ ಬಿಟ್ಟಂಥದ್ದು. ಆದರೆ ನಡೆದು ಮಾತ್ರ ಖರೆ ಅಂತೇಳಿ ಸುದ್ದಿಗಳು ಹೇಳ್ತಾ ಇದ್ದಾವೆ ಅಂತ ಹೇಳ್ತಾ ಜನ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾಧ್ಯಮದಲ್ಲಿ ಹಂಚ್ಕೊಂಡಿದ್ದೀನಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಜಯ ಸಿದ್ದರಾಮಯ್ಯ ಸತ್ಯಕ್ಕಾಗಿರಲಿ. ವಂದನೆಗಳು.